ತಿಂಗಳಿಗೆ ದುಡಿಯೋದು 20,000 ಆದ್ರೆ ಲಕ್ಷ ಲಕ್ಷ ಸಾಲ ಮಾಡ್ತಾನೆ. ಇದರಿಂದ ನಾಳೆ ಒಂದು ಬೀದಿಗೆ ಬರಲ್ವಾ? ನಾನು ಇವಾಗ ಆಕ್ಚುಲಿ ಹೇಳಕ್ ಹೊರಟಿರೋ ಸ್ಟೋರಿ ಬಂದ್ಬಿಟ್ಟು ಒಬ್ಬ ವ್ಯಕ್ತಿದಲ್ಲ, ಒಂದು ದೇಶದ ಕತೆ. ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋ ಅಮೆರಿಕ ಹತ್ರ $39 ಟ್ರಿಲಿಯನ್ ಡೆಟ್ ಇದೆ. ಅಲ್ಲ, ಅದು ಟಿಕಿಂಗ್ ಟೈಮ್ ಬಾಂಬ್ ಇರೋದು. ಪ್ರತಿ 100 ದಿನಕ್ಕೆ $1 ಟ್ರಿಲಿಯನ್ ನಷ್ಟು ಸಾಲ ಜಾಸ್ತಿ ಆಗ್ತಿದೆ. ಅಂದ್ರೆ ಎವ್ರಿ ಸಿಟಿಸನ್ ಮೇಲೆ $1 ಲಕ್ಷ ಸಾಲ ಇದೆ. ಶಾಕಿಂಗ್ ವಿಷಯ ಏನಪ್ಪಾ ಅಂತಂದ್ರೆ ಅಮೆರಿಕ ಮಿಲಿಟರಿ ಬಜೆಟ್ ಗಿಂತ ಜಾಸ್ತಿ ಬರೀ ಬಡ್ಡಿ ಕಟ್ಟೋಕೆನೆ ದುಡ್ಡು ಖರ್ಚು ಮಾಡ್ತಾ ಇದೆ. ಇವಾಗ ನಿಮ್ಗೆ ಏನ್ ಅನ್ಸುತ್ತೆ? ನಾಳೆ ಒಂದಿನ ಅಮೆರಿಕ ಕೊಲ್ಯಾಪ್ಸ್ ಆಗುತ್ತೆ ಅಂತ ಅಲ್ವಾ? ಬಟ್ ಹಂಗಾಗಲ್ಲ. ಯಾಕಂದ್ರೆ $= ವರ್ಲ್ಡ್ ರಿಸರ್ವ್ ಕರೆನ್ಸಿ. ಅಮೆರಿಕ ಎಷ್ಟು ಬೇಕಾದ್ರೂ ದುಡ್ಡು ಪ್ರಿಂಟ್ ಮಾಡಬಹುದು. ಯಾಕಂದ್ರೆ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಡಾಲರ್ಗೆ ವ್ಯಾಲ್ಯೂ ಇದೆ. ಇದಲ್ಲದೆ ಎಲ್ಲಾ ದೇಶಗಳು ಡೈರೆಕ್ಟ್ ಆರ್ ಇಂಡೈರೆಕ್ಟ್ $US ಮೇಲೆನೆ ಡಿಪೆಂಡ್ ಆಗಿದೆ. ಅದರ ಅರ್ಥ ಶಾರ್ಟ್ ಟರ್ಮ್ ಅಲ್ಲಿ ಏನೋ ತೊಂದರೆ ಆಗದೆ ಇರಬಹುದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ಡಾಲರ್ ವ್ಯಾಲ್ಯೂ ಬಿದ್ರೆ ಎಂಟೈರ್ ಗ್ಲೋಬಲ್ ಸಪ್ಲೈ ಚೈನ್ ಹಾಳಾಗೋಗುತ್ತೆ. ಅದಲ್ಲದೆ ನಿಮ್ಮ ಸೇವಿಂಗ್ಸ್ ಕೂಡ ಕಿತ್ಕೊಂಡು ಹೋಗ್ಬೋದು. ಅದಕ್ಕೆ ಹೇಳಿದ್ದು ಇದು ಜಸ್ಟ್ ನಾರ್ಮಲ್ ಸಾಲ ಅಲ್ಲ, ಟಿಕಿಂಗ್ ಟೈಮ್ ಬಾಂಬ್ ಅಂತ. ಈ ಡಾಲರ್ ವ್ಯಾಲ್ಯೂ ಏನಾದ್ರೂ ಬಿದ್ರೆ ಇದರಿಂದ ನಮ್ಮ ಇಂಡಿಯಾಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ? ಕೆಳಗಡೆ ಕಮೆಂಟ್ ಮಾಡಿ.